ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 3ರಿಂದ 5 ಚಿಕ್ಕಿ ಅಥವಾ 5ರಿಂದ 3 ಚಿಕ್ಕಿಯನ್ನು ಇಟ್ಟು ಯಾವ ರೀತಿ ಸುಂದರವಾದ ರಂಗೋಲಿಯನ್ನು ಬಿಡಿಸಬಹುದು ಅಂತ ಹೇಳಿ ನಿಮಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಏನು ಮಾಡಿದ್ದೀನಿ, ನಡುವೆ ಇರುವಂಥ 3 ಚಿಕ್ಕಿಗಳನ್ನು ತೆಗೆದುಕೊಂಡು ಅವನ್ನು ಈ ರೀತಿ ಹೂವಿನ ಆಕಾರದಲ್ಲಿ ಬಿಡಿಸ್ತಾ ಬರ್ತಾ ಇದ್ದೀನಿ. ನೋಡಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಹೂವಿನ ಆಕಾರವನ್ನು ನೀವು ಮಾಡ್ಕೊಂಡ್ಮೇಲೆ ಸುತ್ತಲೂ ಏನು ಮಾಡಬೇಕು, ಸಿ ಆಕಾರದಲ್ಲಿ ಚುಕ್ಕಿಗಳನ್ನು ಜಾಯಿಂಟ್ ಮಾಡ್ತಾ ಹೋಗಬೇಕು. ಸಿ ಆಕಾರದಲ್ಲಿ ಈ ರೀತಿ ಸುತ್ತಲೂ ಎಲ್ಲ ಕಡೆಯೂ ಎಲ್ಲೆಲ್ಲಿ ಚಿಕ್ಕಿ ಇದೆಯಲ್ಲ ಅದೆಲ್ಲ ಕಡೆ ಸುತ್ತಲೂ ಏನು ಮಾಡಬೇಕು, ಈ ರೀತಿ ಸಿ ಆಕಾರದಲ್ಲಿ ನಾವು ಚುಕ್ಕಿಗಳನ್ನು ಜಾಯಿಂಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಚಿಕ್ಕಿಗಳನ್ನು ಜಾಯಿಂಟ್ ಮಾಡಿದ ಮೇಲೆ ಮಧ್ಯದಲ್ಲಿ ಒಂದು ಚಿಕ್ಕಿ ಉಳಿದಿದೆ ಅಲ್ಲ, ಅದಕ್ಕೆ ಲೈನ್ಸನ್ನು ತೆಗಿತಾ ಬರ್ತಾ ಇದ್ದೀನಿ. ನಾನು ಒಟ್ಟು 4 ಲೈನ್ಸನ್ನು ತೆಗೆದಿದ್ದೀನಿ ಇಲ್ಲಿ ನೋಡಿ. ಅದು ಒಂದು ದೊಡ್ಡ ಲೈನ್ ಒಂದು ಬಿಟ್ಟು ನಾನು ಸೈಡಿಗೆ 4 ಲೈನು ತೆಗಿತಾ ಬರ್ತಾ ಇದ್ದೀನಿ. ನಿಮಗೆ 4 ಲೈನು ಆಗಲಿಲ್ಲ ಅಂದರೆ ನೀವು 3 ಲೈನು 2 ಲೈನು ಕೂಡ ತೆಗಿಬಹುದು. ಎಲ್ಲ ದಿಕ್ಕಿನಲ್ಲೂ ನಾನು ಇದೇ ರೀತಿ ಏನು ಮಾಡಿದ್ದೀನಿ, 4 ಲೈನನ್ನು ತೆಗಿತಾ ಬರ್ತಾ ಇದ್ದೀನಿ. ನಡುವಿನಲ್ಲಿ ಒಂದು ದೊಡ್ಡದು, ಸೈಡಿಗೆ 4 ಲೈನುಗಳು. ಎಲ್ಲ ಲೈನಿನ ಹೈಟು ಸೇಮ್ ಇರಬೇಕು. ಯಾಕಂದರೆ ರಂಗೋಲಿಯಲ್ಲಿ ಹೈಟು ಆಮೇಲೆ ಚುಕ್ಕಿಗಳು ಕರೆಕ್ಟಾಗಿ ಇದ್ದಿದ್ದಿಲ್ಲ ಅಂದರೆ ರಂಗೋಲಿ ಚೆನ್ನಾಗಿ ಕಾಣಲ್ಲ. ಡಿಸ್ಟೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ರಂಗೋಲಿ ಹಾಕೋ ಮುಂದೆ. ಈ ರೀತಿ ಎಲ್ಲ ದಿಕ್ಕಿನಲ್ಲಿಯೂ ನಾವು ಲೈನ್ಸನ್ನು ತೆಗಿತಾ ಬರಬೇಕು. ಇದು ರಂಗೋಲಿ ತೆಗೆದ ಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ನೋಡಿ ನಾನು ಯಾವ ರೀತಿ ತೆಗಿತಾ ಬರ್ತಾ ಇದ್ದೀನಿ. ರಂಗೋಲಿಯನ್ನು ಹಾಕುವಾಗ ನಾವೇನು ಮಾಡ್ತೀವಿ, ನಮ್ಮ ಬೆರಳು ಹೆಬ್ಬೆರಳು ಕೂಡೆ ಒಟ್ಟಾಗಿ ಯೂಸ್ ಮಾಡಿ ಒಂದು ಜ್ಞಾನ ಮುದ್ರೆಯನ್ನು ನಾವು ರೂಪಿಸ್ತೀವಿ. ಈ ಜ್ಞಾನ ಮುದ್ರೆಯನ್ನು ನಾವು ರೂಪಿಸೋದ್ರಿಂದ ನಮ್ಮ ಮೆದುಳು ಶಕ್ತಿಯುತವಾಗ್ತದೆ ಮತ್ತು ನಮ್ಮ ಬೌದ್ಧಿಕ ಬೆಳವಣಿಗೆಯಲ್ಲೂ ಇದು ಪ್ರಮುಖ ಪಾತ್ರವನ್ನು ತಗೋತದೆ. ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಆ ಲೈನ್ಸನ್ನು ಯಾವ್ಯಾವ ಲೈನ್ಸ್ ಇದೆಯಲ್ಲ ಅದು ಒಂದೊಂದೇ ಲೈನ್ಸನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2ನೇ ಲೈನಿಗೆ 2ನೇ ಲೈನು, 3ನೇ ಲೈನಿಗೆ 3ನೇ ಲೈನು, ಈ ರೀತಿಯಲ್ಲಿ ನಾನು ಏನು ಮಾಡಿದ್ದೀನಿ, ಲೈನ್ಸನ್ನು ಜಾಯಿಂಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ. ನೋಡಿ ಈಗ ಈ ರಂಗೋಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದು ನೋಡಲಿಕ್ಕೆ ತುಂಬ ಟಫ್ ರಂಗೋಲಿ ಇದೆ ಏನೋ ಅನಿಸತ್ತೆ, ಬಟ್ ಇದು ಆ್ಯಕ್ಚುಲಿ ಟಫ್ ರಂಗೋಲಿ ಇಲ್ಲ. ಇದು ತುಂಬ ಈಸಿ ಇದೆ ಇದು ರಂಗೋಲಿ. ನಾನು ಏನು ಮಾಡಿದ್ದೀನಿ, ಈ ರಂಗೋಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನಡುವೆ ಇರೋವಂಥ ಫ್ಲವರ್ನಲ್ಲಿ ಸ್ವಲ್ಪ ಕಲರ್ನ ಫಿಲ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಫಿಲ್ ಮಾಡ್ತಾ ಬರ್ತಾ ಇದ್ದೀನಿ. ಈ ರೀತಿ ಕಲರನ್ನು ತುಂಬಿ ಎಲ್ಲ ಹೂವಿನ ಎಲ್ಲ ಪಕಳಿಗಳಲ್ಲೂ ನಾನು ಕಲರನ್ನು ತುಂಬ್ತಾ ಬರ್ತಾ ಇದ್ದೀನಿ. ನೀವೆಲ್ಲರೂ ನಾನು ಈ ಕಲಿಸಿರುವಂಥ ರಂಗೋಲಿಯನ್ನು ಎಲ್ಲರೂ ಟ್ರೈ ಮಾಡಿ ನಿಮ್ಮ ಮನೆ ಮುಂದೆ ಹಾಕಿ. ಶ್ರಾವಣ ಮಾಸದಲ್ಲಿ ಇಂಥ ರಂಗೋಲಿಗಳು ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ರಂಗೋಲಿ ಭಾಳ ಚೆಂದ ಕಾಣಿಸ್ತದೆ. ಇದೆಲ್ಲ ರಂಗೋಲಿ ಮನೆ ಮುಂದೆ ಹಾಕಿದರೆ. ನಾನು ಮಧ್ಯದಲ್ಲಿ ಕೆಂಪು ಕಲರ್ ತುಂಬಿದ ಮೇಲೆ ಏನು ಮಾಡಿದ್ದೀನಿ, ಸೈಡಿಗೆ ಅದು ಹೂವು ಎದ್ದು ಕಾಣಿಸ್ಲಿ ಅಂಥೇಳಿ ನಾನು ಬ್ಲೂ ಕಲರಿಂದ ಸುತ್ತಲೂ ತುಂಬ್ಕೊಳ್ತಾ ಇದ್ದೀನಿ ಕಲರು. ಇದು ರೆಡ್ ಕಲರ್ ಫ್ಲವರ್ ಆದಮೇಲೆ ನಾನು ಏನು ಮಾಡಿದ್ದೀನಿ, ಬ್ಲೂ ಕಲರ್ಲೇ ಸುತ್ತಲೂ ತುಂಬ್ತಾ ಬರ್ತಾ ಇದ್ದೀನಿ. ಇನ್ನೊಂದು ವಿಷಯ, ಯಾವಾಗಿದ್ರೂ ನೀವು ರಂಗೋಲಿಯಲ್ಲಿ ಕಲರ್ ತುಂಬೋ ಮುಂದೆ ಏನು ಮಾಡಬೇಕು, ಫಸ್ಟಿಗೆ ಬಾರ್ಡರ್ ಅಷ್ಟೇ ತುಂಬ್ಕೋಬೇಕು. ಯಾವ ಪಾರ್ಟಲ್ಲಿ ನೀವು ರಂಗೋಲಿಯನ್ನು ಕಲರ್ ತುಂಬ್ತಾ ಇದ್ದೀರಲ್ಲ
ಆ ಪಾರ್ಟಲ್ಲಿ ನೀವೇನು ಮಾಡಬೇಕು, ಬಾರ್ಡರ್ ಅಷ್ಟೇ ಫಸ್ಟ್ ತುಂಬ್ಕೋಬೇಕು. ನೋಡಿ ನಾ ಯಾವ ರೀತಿ ತುಂಬ್ತಾ ಇದ್ದೀನಿ ಅಂತ. ಫಸ್ಟ್ ಬಾರ್ಡರ್ ತುಂಬಿಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕು, ಅದರ ಮಧ್ಯದಲ್ಲಿ ಎಲ್ಲ ಕಲರ್ ಫಿಲ್ಲಪ್ ಮಾಡ್ತಾ ಬರಬೇಕು. ಬಾರ್ಡರಿಗೆ ಫಸ್ಟ್ ತುಂಬಬೇಕು. ನೋಡಿ ನಾನು ನೆಕ್ಸ್ಟ್ ಆದರೂ ಹೇಗೆ ಮಾಡ್ತಾ ಇದ್ದೀನಿ, ಫಸ್ಟ್ ಬಾರ್ಡರಿಗೆ ಕಲರ್ ತುಂಬಿ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಮಧ್ಯದಲ್ಲಿ ಕಲರ್ ತುಂಬಿದ್ದೀನಿ ಇದರಲ್ಲಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಕಲರ್ ತುಂಬ ಮುಂದೆ ಟಫ್ ಅನಿಸಲ್ಲ. ಆಮೇಲೆ ಕಲರ್ ಕರೆಕ್ಟಾಗಿ ಕೂಡತ್ತೆ ಅದ್ರ ಮೇಲೆ. ಆ ರಂಗೋಲಿಯಲ್ಲಿ ಕಲರು ಕರೆಕ್ಟಾಗಿ ಬರುತ್ತೆ. ನೀವು ಮಧ್ಯದಲ್ಲೇ ಮೊದಲೇ ತುಂಬ್ಕೊಂಡ್ಬಿಟ್ರೆ ಏನಾಗುತ್ತೆ, ಬಾರ್ಡ್ರ್ ತುಂಬೋದು ತುಂಬ ತ್ರಾಸಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟಿಗೆ ಬಾರ್ಡ್ರ್ ಅಷ್ಟೇ ತುಂಬ್ಕೋಬೇಕು, ನೆಕ್ಸ್ಟ್ ಕಲರ್ ತುಂಬ್ತಾ ಬರಬೇಕು. ನಿಮಗೆಲ್ಲರಿಗೂ ನಾನು ಈ ದಿನ ಕಲಿಸುತ್ತಿರುವಂಥ ಎಲ್ಲ ರಂಗೋಲಿಗಳು ನಿಮಗಿಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಬಂಧು ಬಳಗದವರಿಗೆಲ್ಲ ನನ್ನ ರಂಗೋಲಿಯನ್ನು ಶೇರ್ ಮಾಡಿ. ಈ ರೀತಿ ಪೂರ್ತಿ ಕಲರ್ನ ಫಿಲ್ಲಪ್ ಮಾಡಿದ ಮೇಲೆ ಏನು ಮಾಡಿದ್ದೀನಿ, ವೈಟ್ ರಂಗೋಲಿಯನ್ನು ತೆಗೆದುಕೊಂಡು ಸುತ್ತಲೂ ಈ ರೀತಿ ನಾನು ಡಾಟ್ಸನ್ನು ಇಡ್ತಾ ಬರ್ತಾ ಇದ್ದೀನಿ. ದೊಡ್ಡ ದೊಡ್ಡ ಡಾಟ್ಸನ್ನು, ಎಲ್ಲಿ ಡಾಟ್ಸ್ ಇಟ್ಟಿದ್ದೆಲ್ಲ ಸ್ಟಾರ್ಟಿಂಗು ಅದೇ ಡಾಟ್ಸನ್ನು ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಟ್ಕೊಳ್ತಾ ಬರ್ತಾ ಇದ್ದೀನಿ. ಇದರಿಂದ ರಂಗೋಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ ಇದು ರಂಗೋಲಿ. ಆಮೇಲೆ ಮಧ್ಯದಲ್ಲಿ ನಾ ಏನು ಫ್ಲವರ್ ಮಾಡಿದ್ದೇನಲ್ಲ, ಅದು ಅಲ್ಲಿ ಬ್ಲೂ ಕಲರ್ ತುಂಬಿದಲ್ಲಿ ಒಂದು ಸ್ವಲ್ಪ ಜಾಗ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ನಾನು ಅದರಲ್ಲಿ ಏನು ಮಾಡಿದ್ದೀನಿ, ಒಂದು ಸ್ವಲ್ಪ ಹಾಗೆ ಫ್ಲವರ್ ಟೈಪ್ ಡಿಸೈನನ್ನು ಈ ಟೈಪ್ ಬಳ್ಳಿ ಹಾಗೆ ಕೊಟ್ಟಿದ್ದೇನೆ. ಎಲ್ಲರಿಗೂ ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.